ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನದಿಗಳ ಜೋಡಣೆಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇದೆ ಜಲಶಕ್ತಿ ಮಿನಿಸ್ಟ್ರಿಯಲ್ಲಿ. ಎಲ್ಲಿ ನಡೀತಾ ಇದೆ ಮತ್ತೆ ಎಷ್ಟು ಇಂಪಾರ್ಟೆಂಟ್? 3:30 ಗಂಟೆಗೆ ಮೀಟಿಂಗ್ ಇದೆ ನದಿಗಳ ಜೋಡಣೆ ವಿಚಾರದಲ್ಲಿ. ಅದರ ಜೊತೆಗೆ ನನ್ನ ಬೇಡಿಕೆಗಳೇನಿದೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಕೂಡ ಮಂತ್ರಿಗಳ ಹತ್ರ ನಾನು ಮಾತಾಡ್ತೀನಿ. ಇದಾದ ಮೇಲೆ ಅದಕ್ಕಿಂತ ಮುಂಚಿತವಾಗಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರ ಹತ್ರ ಕೂಡ ಮೀಟಿಂಗ್ ಇದೆ 2 ಗಂಟೆಗೆ. ಫಸ್ಟ್ 2 ಗಂಟೆಗೆ ಆ ಮೀಟಿಂಗ್ ಮಾಡಿ 3:30 ಗಂಟೆಗೆ ಇವರು ನಮ್ಮ ಶಿಕಾವತಲ್ಲಪ್ಪ CR ಪಾಟೀಲು ನೀರಾವರಿ ಮಂತ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಕಟ್ಟಾರ್ ಮನೋಹರ್ ಕಟ್ಟರ್ ಅವರು. ಫಸ್ಟು ಈ ಮೀಟಿಂಗ್ ಇದೆ, ಆಮೇಲೆ ಆ ಮೀಟಿಂಗ್ ಇದೆ. ಇದು ಅರ್ಬನ್ ಡೆವಲಪ್ ಸಬ್ಜೆಕ್ಟ್ ಏನಿದೆ ಸರ್? ಅದು ಕೆಲವು ಮೆಟ್ರೋ ವಿಚಾರ ಇದೆ. ನಾವು 50-50 ಕೊಡಬೇಕು ಅಂತ ಬರೀ 12-13% ಕೊಟ್ಟರೆ ಸಾಲದು, 50% ಕೊಡಬೇಕು ಅನ್ನೋದು ಕೆಲವು ಪ್ರಪೋಸಲ್ ಕಳಿಸಿದ್ದೀವಿ ನಾವು. ನಿನ್ನೆ ತಾನೇ ರಿವ್ಯೂ ಮೀಟಿಂಗ್ ಎಲ್ಲ ಮಾಡಿದ್ದೀನಿ, ಮೆಟ್ರೋ ಸಂಬಂಧಪಟ್ಟಂತೆ ಮಾಡಿದ್ದೀನಿ. ಕೆಲವು ಇಲ್ಲಿ ಬಂದಿದೆ, ಅವ್ರದ್ದು ಕೆಲವು ತಾರತಮ್ಯದ ಬಗ್ಗೆ ಕೆಲವು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಆ ವಿಚಾರನ ತಿಳಿಸಿ, ಯಾಕೆಂದರೆ ನಾವು ಅಲ್ಲಿ ಬೆಂಗಳೂರಲ್ಲಿ ಮೆಟ್ರೋ ಕಂಪ್ಲೀಟ್ ಮಾಡಬೇಕು 2027 175 ಕಿಲೋಮೀಟ್ರ್ ನಾವು ಮಾಡಬೇಕು. ಸೊ ಇವರು ಅದನ್ನು ಕ್ಲಿಯರೆನ್ಸ್ ಕೊಡದೆ ಇಟ್ಕೊಂಡಿರೋದು ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಅದಕ್ಕೆ ಅವ್ರ ಮೇಲೆ ಒತ್ತಡ ಹೇರಿ ಜಲ್ದಿ ಕ್ಲಿಯರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಇವತ್ತಿನ ಈ ಒಂದು CR ಪಾಟೀಲ್ ಅವರ ಮೀಟಿಂಗ್ ಸಮಯದಲ್ಲಿ ರಾಜ್ಯದ ಯಾವ್ಯಾವ ಯೋಜನೆಗಳ ಬಗ್ಗೆ ಎಲ್ಲ ವಿಷಯ ಅಲ್ಲ, ನದಿ ಜೋಡಣೆಗೆ ಇಟ್ಕೊಂಡಿದ್ದೀನಿ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ವಿಚಾರ ಇದೆ, ಮಾದಾಯಿ ವಿಚಾರನೂ ಹೇಳ್ತೀನಿ, ಕೃಷ್ಣ ವಿಚಾರ ನೋಟಿಫಿಕೇಶನ್ ವಿಚಾರನೂ ಪ್ರಸ್ತಾವ ಮಾಡ್ತೀನಿ, ತುಂಬ ವರ್ಷದಿಂದ ಪೆಂಡಿಂಗ್ ಇದೆ ಸರ್. ತುಂಗಭದ್ರಾ ವಿಚಾರನೂ ಮಾತಾಡ್ತೀನಿ, ಕಾವೇರಿ ವಿಚಾರನೂ ಮಾತಾಡ್ತೀನಿ. ಆಮೇಲೆ ನಾವು ಏನು ಒಂದು ಇದು ಆ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಈಗೇನು ನಾವು ತುಂಗಭದ್ರಾ ಡ್ಯಾಮ್ನಲ್ಲಿ ನಾವು ತೆಲಂಗಾಣವರಿಬ್ಬರು ಸೇರಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಕಟ್ಟಬೇಕು, ಇಲ್ಲ ಅಂತಂದರೆ ಬೇರೆ ಸ್ಟೋರೇಜ್ ಮಾಡೋಂಥದ್ದು, ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡ್ತೀನಿ. ಅವೆಲ್ಲ ಕೂಡ ಖಂಡಿತ ನಮ್ಮ ರಾಜ್ಯದ ಹಿತಕ್ಕೆ ಏನು ಬೇಕೋ ಅವೆಲ್ಲ ಮಾಡ್ತೀವಿ. ಬೆಂಗಳೂರಿನಲ್ಲಿ ಕ್ರಿಕೆಟ್ ವಿಚಾರ